ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂಗುಡೆ ಮಸಾಲ ಫ್ರೈ ಮಾಡಿದ್ದೀನಿ. ಅದು ಹೇಗೆ ನೋಡುವ, ಮಾಡಿದ್ದು ಹೇಗೆ ಮಾಡೋದು, ಎಂತೆಲ್ಲ ಹಾಕಬೇಕು ಅಂತ. ನಾನು ಸ್ವಲ್ಪ ಅರಿಶಿಣ ಹುಡಿ ಹಾಕ್ತಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗ್ತದೆ. ಇದು ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ. ಇಲ್ಲಿ ಹುಳಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಮೆಣಸು ಹಾಕ್ತಾಯಿದ್ದೇನೆ. ಇದು ಬ್ಯಾಡಗಿ ಮೆಣಸು 6 ಇಂದ 7 ಹಾಕ್ತಾಯಿದ್ದೇನೆ. ಇದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣ ಕಡ್ಕೊಂಡು ಬರುವ, ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಇಷ್ಟು ಪೇಸ್ಟ್ ಆಗಿದೆ. ಇಷ್ಟು ಪೇಸ್ಟನ್ನು ಇದನ್ನು ಬದಿಗೆ ಇಟ್ಕೊಳ್ವಾ. ನಾನು ನೋಡಿ ಇಲ್ಲಿ ಸ್ವಲ್ಪ ಒಂದು ಲಿಂಬೆ ತಗೊಂಡಿದ್ದೀನಿ, ದೊಡ್ಡ ಲಿಂಬೆ. ಅದನ್ನು ಬೀಜ ಸಮೇತ ಹಿಂಡ್ಕೊಂಡು ಅದು ರಸ ತೆಕ್ಕೊಳ್ಳುವ. ನೋಡಿ, ಹೀಗೆ ಅದಕ್ಕೆ ಸ್ವಲ್ಪ ಅರಿಶಿಣ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅದಕ್ಕೆ ಎಷ್ಟಕ್ಕೆ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು 3 ಬಂಗುಡೆ ತೊಗೊಂಡು ಚಿಕ್ಕದಾಗಿಗೆ ಹತ್ತಿರ ತುಂಬ ಹತ್ತಿರ ಕಟ್ ಮಾಡಬೇಡಿ, ಸ್ವಲ್ಪ ದೂರದ ಚೂರು ಅರ್ಧದಲ್ಲಿ ಕಟ್ ಮಾಡಿ. ಈಗ ನೋಡಿ, ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ತುಂಬ ಹತ್ತಿರ ಕಟ್ ಮಾಡಿದ್ರೆ ನಾವು ತಿರುಗಿ ಸಾಕುವಾಗ ಮಾಂಸ ಎಲ್ಲ ಬೇರೆ ಬೇರೆ ಆಗ್ತದೆ. ಇದಕ್ಕೆ ನಾನೀಗ ನೋಡಿ ಲಿಂಬೆ ಮತ್ತು ಅರಿಶಿಣ ಉಪ್ಪು ಹಾಕಿ ಇದು ನೀರು ಮಾಡಿ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿ ನಾವು ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು. ಒಂದು 5 ನಿಮಿಷ. ನಾನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ನೀವು ಸಹ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆಂದ ಮಾಡಿ ಎಳ್ಕೊಂಡಿರ್ತದೆ. ಇದಕ್ಕೆ ಹೀಗೆ ಹಾಕಿ ಇಟ್ಬೇಡಿ. ಒಂದು 5 ನಿಮಿಷ ಬಿಟ್ಟ ನಂತರ ನಾವು ಈ ಮಸಾಲೆ ಕಡ್ದದ್ದು ಮಸಾಲೆ ಕಡ್ದದ್ದು ಒಂದು 2 ರಿಂದ 3 ಸ್ಪೂನ್ ಹಾಕಿ ಅದನ್ನು ಚೆಂದ ಅದನ್ನು ಮಿಕ್ಸ್ ಮಾಡಿ ಇಡುವ. ಇದು ಉಪ್ಪು ಹುಳಿ ಖಾರ ಚೆಂದ ಮಾಡಿ ಇಳ್ಕೊಂಡು ಟೇಸ್ಟಿಯಾಗಿ ಫ್ರೈ ಮಾಡುವಾಗ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಹೀಗೆ ಸುತ್ತ ಹಚ್ಚಿ ಇಟ್ಬಿಡುವ, ಕವರ್ ಮಾಡುವ. ಹೀಗೆ ನೋಡಿ, ಈ ಥರ ತುಂಬಾ ರುಚಿಯಾಗಿ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈ ಥರ ಮಾಡಿ ಇಟ್ಟಿದ್ದೇನೆ. ಇದು ಉಳ್ದದ್ದುಂಟಲ್ಲ, ನಾವು ಮಸಾಲೆ ಇದು ಬೇಕು ಇಡುವ. ಹೀಗೆ ಇಲ್ಲಿ ನೋಡಿ, ನಾನು ಒಂದು ತವ ಇಟ್ಕೊಂಡು ಅದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ತೆಂಗಿನೆಣ್ಣೆ ಇಲ್ಲದ್ರೆ ನಿಮಗೆ ಇಷ್ಟವಾಗಿದೆ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಂದು ನೀರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕಿ ಚೆಂದ ಮಾಡಿ ಫ್ರೈ ಮಾಡುವ. ಈ ನೀರುಳ್ಳಿ ಅಂತ ಅಂದರೆ ಗೋಲ್ಡನ್ ಕಲರ್ ಬರುವಾಗೆ ಫ್ರೈ ಮಾಡ್ಕೊಳ್ಳೋ ಚೆಂದ ಮಾಡಿ. ಇದಕ್ಕೆ ಬೇಕಿದ್ರೆ ನೀವು ಟೊಮೊಟೊ ಪೇಸ್ಟ್ ಮಾಡಿ ಸಹ ಹಾಕ್ಬೋದು. ಅಷ್ಟು ನಮಗೆ ಬೇಕಿದ್ರೆ ಟೇಸ್ಟ್ ಚೇಂಜ್ ಆಗಬೇಕಂದ್ರೆ ನಿಮಗೆ ಟೊಮೊಟೊ ಸ್ವಲ್ಪ ಇದು ಮಾಡಿಕೊಂಡು ಕಡ್ದು ಹಾಕ್ಕೊಳ್ಳಿ. ನೋಡಿ, ಇದು ಈಗ ಗೋಲ್ಡನ್ ಕಲರ್ ಕ್ಲೀನಾಗಿ ಬಂದಿದೆ ಚೆಂದ ಮಾಡಿ. ಇದು ನಾವು ಟೊಮೊಟೊ ಮತ್ತು ನಮಗೆ ಚಿಲ್ಲಿ ಪೌಡರು ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಸಹ ಒಳ್ಳೆಯದಾಗ್ತದೆ. ನಾನು ಕಡ್ದಿಟ್ಟ ಮಸಾಲೆ ಉಂಟಲ್ಲ, ಇದನ್ನು ಹಾಕ್ಕೊಂಡು ಫಾಸ್ಟ್ ಇಟ್ಕೊಳ್ಬೇಕು ಗ್ಯಾಸ್. ಕಡ್ದಿಟ್ಟ ಮಸಾಲೆನೂ ಫಾಸ್ಟ್ ಗ್ಯಾಸ್ ಇಟ್ಕೊಂಡು ಇದನ್ನು ಫ್ರೈ ಮಾಡಿ ತಗೊಳ್ಬೇಕು. ನೋಡಿ, ಹೀಗೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಜಾರು ತೊಳೆದ ನೀರು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಜಾರು ತೊಳೆದ ನೀರು ಹಾಕ್ಕೊಳ್ಳಿ. ಇದನ್ನು ನೋಡಿ ಚೆಂದ ಮಾಡಿ ಫ್ರೈ ಮಾಡಿ ತಗೊಳ್ಬೇಕು. ನಮಗೆ ನಾವು ಹಾಕಿದ್ದು ಮಸಾಲೆಯನ್ನು ಗಟ್ಟಿಯಾಗಿ ಬರಬೇಕು. ನಮಗೆ ಮಸಾಲೆ ಸ್ವಲ್ಪ ದಪ್ಪವಾಗಿ ಸಿಗಬೇಕು. ನೋಡಿ, ಹೀಗೆ ಸ್ವಲ್ಪ ದಪ್ಪವಾಗಿ ಸಿಕ್ಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಉಪ್ಪು ಎಲ್ಲದಕ್ಕೂ ಸಹ ಹಾಕಿದ್ರಿಂದ ಉಪ್ಪು ಜಾಸ್ತಿ ಆಗೋ ಚಾನ್ಸ್ ಉಂಟು, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇದು ಹೀಗೆ ಕಲರ್ ಚೇಂಜ್ ಆಗಿ ಸಿಗ್ತದೆ. ನೋಡಿ, ಹೀಗೆ ಮೆರೂನ್ ಕಲರ್ ಆಗಿ. ಹೀಗೆ ನಾವು ಬಂಗುಡೆ ಸರಿ ಮಾಡಿ ಇಟ್ಟದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದನ್ನು ಇದಕ್ಕೆ ಸ್ವಲ್ಪ ಸರಿಯಾಗಿ ಕರೆಕ್ಟಾಗಿ ಹೀಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದು ಉಳಿದ ಮಸಾಲೆಯನ್ನು ಸಹ ಅದರ ಮೇಲೆ ಹಾಕ್ಕೊಳ್ಳಿ. ನಾನು ಮಿಡ್ಲಲ್ಲೊಂದು ಬಂದ ಅಂತ ಹೇಳಿದೆ, ಮಿಸ್ಟೇಕ್ ಆಯಿತು. ನೋಡಿ, ಇದನ್ನು ಮಸಾಲೆಯನ್ನು ಹೀಗೆ ಹಾಕ್ಕೊಂಡು ಸ್ಲೋ ಗ್ಯಾಸಲ್ಲಿ ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು ಚೆಂದ ಮಾಡಿ. ನೋಡಿ, ಹೀಗೆ ಅದು ಉಳಿದ ಮಸಾಲೆ ಅದಕ್ಕೆ ಹಾಕಿ ಮುಚ್ಚಿಟ್ಟು ಒಂದು ಸ್ವಲ್ಪ ಬೇಯಿಸಬೇಕು. ನೋಡಿ, ಹೀಗೆ ಮುಚ್ಚಿಟ್ಟು ಬೇಯಿಸಿದ ನಂತರ ನೋಡಿ ಎಷ್ಟು ಒಳ್ಳೆ ಬೆಂದಿದೆ. ಇದನ್ನು ಹೀಗೆ ತಿರುಗಿ ಸಾಕುವ ಚೆಂದ ಮಾಡಿ. ನೋಡಿ, ಹೀಗೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕುವ. ತುಂಬ ರುಚಿಯಾದ ಟೇಸ್ಟಿಯಾದ ಬಂಗುಡೆ ತವಾ ಫ್ರೈ ರೆಡಿ ಆಗ್ತದೆ. ನೀವು ಒಂದು ಸಲ ಮಾಡಿದರೆ ಮತ್ತೆ ಸಹ ಮಾಡಿ ತಿಂತೀರ. ಸೂಪರಾಗಿದ್ದು ಬಂಗುಡೆ ತವಾ ಫ್ರೈ, ಮಸಾಲ ಫ್ರೈ ಎಂತ ಹೇಳ್ತೀರಾ, ಅದು ಸೂಪರಾಗಿ ರೆಡಿಯಾಗಿದೆ. ಒಂದು 5 ನಿಮಿಷ ಮುಚ್ಚಿಡುವ. ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು 3 ಬಂಗುಡೆದು ಮಾಡಿದ್ದು. ನೀವು ಜಾಸ್ತಿ ಬಂಗುಡೆ ಬೇಕಿದ್ರೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್, ಒಳ್ಳೆ ರೆಸಿಪಿಯೊಂದಿಗೆ ಮತ್ತೊಂದು ಸಲ ಬರ್ತೀನಿ. ಯಾರೆಲ್ಲ ನೋಡಿದ್ದೀರಾ ಅವೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.
ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ, ನನಗೂ ಸಹ ಖುಷಿ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್.